ಇವತ್ತು ಭಾಳ ಮಂದಿ ಬಂದಿದ್ರಲ್ಲ. ನಾನು ಮುಂಚೆನೇ ಈ ಕಡೆ ಹಾಯ್ದು ಹೋದೆ, ಭಾಳ ಮಂದಿ ಇದ್ರವ, ಹಂಗಾಗಿ ವಾಪಸ್ ಹೋದೆ. ಯಾಕ್ರಿ? ಏನಿಲ್ಲವ, ಅದೇ ನಮ್ಮ ಹುಡುಗನ ಸಲಾಗೆ ಬಂದಿದ್ರು ನೋಡೋತೀವಿ ಅಂತೇಳಿ. ಈಗೆಲ್ಲ ನಾಷ್ಟ ಪಾಷ್ಟ ಮುಗಿಸ್ಕೊಂಡು ಒಂದು ಸ್ವಲ್ಪ ತೋಟದ ಕಡೆ ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ತೋಟದ ಕಡೆ ಹೋಗ್ಯಾರ. ಹೌದ್ರಾ? ಏನು ಸುಳ್ಳುನೇ ಇಲ್ಲ ಬಿಡ, ಬರ್ತಾರ ಅಂತ ಏನು ಅಂದೇ ಇಲ್ಲ ನೀವು ನಮ್ಮ ಮುಂದೆ, ಅದಕ್ಕಂತೀನಿ. ಏನು ಹೇಳೋದು ಬಿಡ ಯವ್ವ, ಎಷ್ಟಂತ ಹೇಳ್ಬೇಕು ಹೇಳು. ಒಂದು 25-30 ಕನ್ಯೆ ಆದವ ಬರಕತ್ತು, ಒಂದೆರಡು ಆದ್ರೆ ಹೆಂಗಾರ ಹೇಳ್ಬೋದು, ಹೌದಿಲ್ಲ? ಈಗ ಬಂದೆ ಕುಡಿಗೆ ಹೆಂಗದಾಳ್ರಿ? ನೋಡಕ್ಕ ಚಂದದಾಳನ? ಸಾಲಿಗಿಲಿ ಕಲ್ತಾಳ ಏನ್ರಿ? ಕಲ್ತಾಳ. ಏನೋ ನೌಕರಿ ಮಾಡ್ತಾ ಅಂತವ, ಅದೇನೋ ಕಂಪ್ಯೂಟರ್ನಾಗ ಮಾಡ್ತಾಳಂತ. ತಿಂಗಳಿಗೆ 50,000 ರೂಪಾಯಿ ಪಗಾರ ಅದಂತ ಕೇಳಿ. ಯವ್ವ ಚಲೋ ಆಯ್ತಲ್ಲ ಯವ್ವ, ತಿಂಗಳಿಗೆ 50,000 ರೂಪಾಯಿ ದುಡಿತಾಳ ಅಂದ್ರೆ ಭಾರಿ ಆಯ್ತವ. ನಿಮ್ಮ ಮಗನೂ ಚಲೋ ಕಲ್ತಾನ ಬಿಡ್ರಿ ಸಾಲಿ. ಇವಾಗ ಏನು ಕಡಿಮೆ ಆಗ್ಯದ ಬಿಡ್ರಿ. 50 ಎಕರೆ ಹೊಲ ಅದ, 2 ಗದ್ದೆ ಅದಾವ, ಒಂದು ತೋಟ ಅದ, ಮನಿ ಕಟ್ಸಿರಿ ಚಂದಂದು, ಸಿಟಿಯಾಗ ಪ್ಲಾಟ್ ತಗೊಂಡ್ರಿ, ಮತ್ತೇನು ಮಾಡ್ಬೇಕು? ಭಾಳ ಅದ ಬಿಡ್ರಿ ನಿಮ್ಮದು. ಒಪ್ಕೊಂಡ್ರಿ ಚಲೋ ಅದ, ಏನು ಮಾಡ್ತಾಳನೆ ಎಲ್ಲ ಅದ ಬಿಡ ಯವ್ವ, ಏನು ಕಡಿಮೆ ಇಲ್ಲ, ಸುಟ್ರು ಸುಡ್ಲಾರ್ದಷ್ಟು ಅದ. ಅದ್ರ ಕನ್ಯೆಗಳು ಯಾವ ಪಸಂದ್ ಆಗವಲ್ವಲ್ಲ, ಅದೇ ಚಿಂತೆಗೆ ನಮಗೆ. ಯಾಕ್ರಿ ಯಾಕೋರ ನಿಮ್ಮ ಮಂದಿಗೆ ಎಲ್ಲರೂ ಹಿಂಗೆ ಅಂತಾರಲ್ಲ, ಏನು ಕನ್ಯೆಗಳ ಕಡಿಮೆ ಅದಾವ ಏನ್ರಿ? ಕನ್ಯೆಗಳು ಯಾಕಿಲ್ಲ ಇವ, ರಗೂಡ್ ಕನ್ಯೆ ಅದಾವ, ಆದ್ರೆ ಅವ್ರ ಡಿಮ್ಯಾಂಡೇ ಭಾಳ ಆಗ್ಬಿಟ್ಟದ. ಅಲ್ರಿ ಮಾಮಿ, ಇಷ್ಟೆಲ್ಲ ಆಸ್ತಿ ಅದ, ಗಚ್ಚಿನ ಮನಿ ಅದ, ಇನ್ನ ಏನು ಬೇಕನವ ಹುಡುಗಿಯರಿಗೆ? ನಮ್ಮಂತ ಗಂಡದರಿದ್ರೆ ಏನು ಮಾಡ್ತಿದ್ರನೇ, ದಿನ ಕುಡಿದು ಬಂದು ಹೊಡಿತಾವ ಅಂತದ ನಾವು ಸಹಿಸ್ಕೊಂಡು ಹೊಂಟೀವಿ. ಈಗ ಇಷ್ಟು ಚಲೋ ಮಣಿತನವಲ್ಲಿ ಅಂತಾರಂದ್ರೆ ಭಾರಿ ಆಯ್ತು ಬಿಡವ ಈಗಿನ ಹುಡುಗಿಯರ್ದು. ಅಯ್ಯವ್ವ, ನಿಮ್ಮಂತ ಗಂಡದರಿದ್ರೆ ಏನು ಸಹಿಸ್ಕೊಂಡು ಹೋಗ್ತಾರೆ ಯವ್ವ ಈಗಿನವರು? ನಿಮ್ಮಂಗೆ ಯಾರಿಗೆ ಬರ್ತದ? ಇಲ್ಲೇ ನೋಡಿದಿಲ್ಲ ನಮ್ಮ ದೊಡ್ಡ ಮಗಳು, ಇಲ್ಲಿ ಇಷ್ಟು ದೊಡ್ಡ ಮಣಿತನದಾಗಿದ್ದು ಓದೈಕಿಗೆ ಎಂಥ ಮನೆಗೆ ಬಿದ್ಲು ಅಂದ್ರೂ ಹೊಂದ್ಕೊಂಡು ಹೊಂಟದಿಲ್ಲ ಹುಡುಗಿ. ಈಗ ಮೊದಲಿನವ್ರಂಗೆ ಬರಂಗಿಲ್ಲ ಯವ್ವ ಈಗಿನ ಹುಡುಗಿಯರು, ಭಾಳ ಅಂದ್ರೆ ಭಾಳ ದಿಮಕ್ಕ ಅವ್ರದ್ದು. ಹೌದು ನೋಡ್ರಿ ಅಕ್ಕೋರ, ನಿಮ್ಮ ಮಗಳು ಸಮುದ್ರ ಇದ್ದಂಗೆ ಯವ್ವ, ಏನು ಬಂದು ಕಂಪ್ಲೇಂಟ್ ಹೇಳಂಗಿಲ್ಲ. ಒಂದಿನ ತವ್ರ ಮನೆಗೆ ಬಂದು ಕೂಡಲಿಲ್ಲ ಹುಡುಗಿ, ಎಷ್ಟು ಹೊಂದ್ಕೊಂಡು ಹೊಂಟದ. ಆದ್ರೆ ಭಾಳ ಸೊರಿಗಾಳವ. ಏನು ಮಾಡೋದವ ಯವ್ವ, ಅದ್ರ ಕರುಮನೆ ಅಂತದದು ಪಾಪ. ಈಗ ತವ್ರ ಮನೆಗೆ ಬಂದು ಕೂತ್ರ ದೊಡ್ಡ ಮನೆತನ ಆತದ ನಮ್ಮದು, ತಂದೆ ತಾಯಿ ಹೆಸರು ಕೆಡ್ತದ ಅಂತೇಳಿ ತವ್ರ ಮನೆಗೆ ಬಂದು ಕೂಡಂಗಿಲ್ಲ. ಅಲ್ಲಿ ತೊಡೆ ಕಾಟದಂದೇನೆ ಈಕಿಗೆ, ಗಂಡ ಕುಡಿದು ಬರೋದು, ಬಡತನ, ಅತ್ತಿ ಕಾಟ ಒಂದಿಲ್ಲಳವ ಹುಡುಗಿ. ಸೊರಗ್ಲಾರ್ದ ಏನು ಮಾಡ್ತದ ಮತ್ತೆ? ಅಲ್ರಿ ಮಾಮಿ, ಮತ್ತೆ ನೀವು ಏನರ ಸಹಾಯ ಮಾಡ್ಬೇಕಿಲ್ರಿ? ಒಂದು ಮನಿಗಿನಿ ಕಟ್ಟಿಸ್ಕೊಟ್ಟು ಒಳ್ಳೆಯಾಗ ಒಂದು ಏನರ ಕೆಲಸಕ್ಕರ ಹಚ್ಬೇಕಿಲ್ರಿ? ಅಯ್ಯ, ಅವು ಕೇಳ್ತಾವ? ನಾವು ಎಲ್ಲ ಅಂದಿವೆ ಯವ್ವ, ಅದು ಕೆಟ್ಟ ಸೊಕ್ಕಿಂದ ನಮ್ಮ ಮಳೆ. ಏನು ಇರ್ಲಿಲ್ಲ ಅಂದ್ರೆ ಚಿಂತಿಲ್ಲ, ಭಾಳ ಸೊಕ್ಕ ಬಿಡಂಗ್ಲದ್ರ ತಂದು. ಎಷ್ಟು ಸಲ ಕರ್ದೀವಿ ನಮ್ಮ ಮನೆಯವ್ರು ಹೋಗಿ, ಅಲ್ಲಿ ಹೇಳಿ ಬಂದಾರ ಒಂದು ಬಿಸ್ನೆಸ್ ಹಚ್ಕೊಡ್ತೀವಿ ಅಂದಿವಿ, ಮನಿ ಕಟ್ಟಿಸ್ಕೊಡ್ತೀವಿ ಅಂದಿವಿ, ನಿಮ್ಮದೇನು ಬೇಕಾಗಿಲ್ಲ ಅಂತಾರ. ಆ ಹುಡುಗಿಗೆ ಜೀವ ತಿಂತಾರ. ಹೌದಲ್ರಿ? ಸೊಕ್ಕ ಭಾಳ ಇರ್ಬೇಕಂತೀನಿ. ಹೌದವ, ಒಂದೊಂದಕ್ಕೆ ಏನೋ ತಿನ್ನಾಗಿರ್ಲಿಲ್ಲ ಅಂದ್ರೆ ಚಿಂತಿಲ್ಲ, ತಮ್ಮ ಸೊಕ್ಕ ಭಾಳ ಇರ್ತದ. ಇಲ್ಲಿ ಹೆಂಗ್ ಬೆಳೆದವ ಹುಡುಗಿ, ರಾಣಿ ಇದ್ದಂಗಿದ್ಲು ನೋಡ್ರಿ. ಅಲ್ಲಿ ಹೋಗಿ ಎಷ್ಟು ಅನುಭವಿಸಕತ್ತ ನೋಡೋದು. ಈ ಒಬ್ಬೊಬ್ರು ಹಣೆ ಬರನೇ ಹಿಂಗಿರ್ತದವ ಯವ್ವ, ದೈವ ಭಾಳ ಸುಮಾರ. ದೇವ್ರು ಹಣೆ ಬರ ಭಾಳ ಕೆಟ್ಟ ಬರ್ತನ್ರಿ ಒಬ್ಬೊಬ್ರದು. ಕರೆ ಯವ್ವ, ಅದ್ರಾಗ ನನ್ನ ಮಗಳ ಹಣೆ ಬರಂತ್ರನು ಭಾಳ ಕೆಟ್ಟದವ. ಅವಾಗ ಈಗಿನಂಗ ಕನ್ಯೆಗಳ್ದು ಡಿಮ್ಯಾಂಡ್ ಇದ್ದಿದ್ದಿಲ್ಲಲ್ರಿ, ಹಂಗಾಗಿ ಕೊಟ್ಟು ಬಿಟ್ಟಿರಣ ನೀವು. ನಾನೇನ ಅವಾಗ ಎಲ್ಲಿ ಇಷ್ಟು ಕನ್ಯೆಗಳದರ ಡಿಮ್ಯಾಂಡ್ ಎಲ್ಲಿ ಇತ್ತು ಹೇಳ್ರಿ ಅವಾಗ? ಅದು ಅಲ್ದ ಆಸ್ತಿನೂ ಚಲೋ ಇತ್ತ ಅವ್ರದ್ದು ಮೊದಲ. ಈಗ ಹಾಳು ಮಾಡ್ಕೊಂಡವೆಲ್ಲ, ಖರ್ಚು ಗಿರ್ಚು ಭಾಳ ಮಾಡಿ ಕುಡಿದು ತಿನ್ನೋದು. ದುಡಿಲಾರ್ದ ಇದ್ರ ಎಷ್ಟು ಆಸ್ತಿ ಇದ್ರ ಹೆಂಗ್ ಉಳಿತದ ಹೇಳ್ರಿ ನೋಡಮ್ ನೀವೇ. ಹಂಗಾಗಿ ಹಾಳು ಮಾಡ್ಕೊಂಡಾವ ಅಷ್ಟು. ಹೌದಲ್ರಿ? ಆಸ್ತಿ ಇತ್ತನ ಅಂದ್ರ ಅದೇ ಅಂತೀನಿ, ಅಂತ ಮನೆತನಕ್ಕೆ ಹಂಗ ಅಣ್ಣಾರು ಹುಡುಗಿನ ಕೊಟ್ರವ ಅಂತೇಳಿ ನಾನು ಅದೇ ವಿಚಾರ ಮಾಡಕತ್ತಿದ್ದೆ ನೋಡ್ರಿ. ಅದೇ ನಿಮ್ಮ ಸಣ್ಣ ಮಗಳು ಎಷ್ಟು ಆರಾಮದಾಳ ನೋಡ್ರಿ. ಬಂದ್ರಂದ್ರೆ ಗಂಡ ಹೆಂಡತಿ ರಾಜಾರಾಣಿ ಬಂದಂಗಾತದ. ಕಾರ್ನಾಗ ದೊಡ್ಡ ದೊಡ್ಡ ಕಾಸ್ಟ್ಲಿ ಕಾರ್ನಾಗ ಬಂದು ಮನಿ ಮುಂದೆ ಇಳಿತಾರ ಅವರು. ಈಕಿಂದ ಎಂತ ಹಣೆ ಬರೋದು ನೋಡು ದೊಡ್ಡ ಮಗಳದ ಪಾಪ. ಸಣ್ಣ ಮಗಳದು ಮದುವೆ ಮಾಡೋ ಮುಂದಾಗ ಅವಾಗ ಕನ್ಯಾದ ಡಿಮ್ಯಾಂಡ್ ಇತ್ತು. ಒಂದು 10-6 ಕಡೆ ನೋಡಿದ್ವಿ, ಚಲೋ ಕಲ್ತ್ಲಿಕ್ಕಿನ ಸಾಲಿ ಮಾಡಿದ್ವಿ ಅವ. ಮತ್ತು ಈಗಿನವ್ರು ಅಂಜಂಗ್ಲಲ್ಲ, ಆಕಿ ಸಣ್ಣ ಮಗಳು ಅಂಜಂಗ್ಲಕ್ಕಿ ಭಾಳ ಬೆರಿಕದಾಳ. ಹೋಗ ಅಂತಾಳಕಿ. ಅಲ್ರಿ ಮಾಮಿ, ಮತ್ತು ನಿಮ್ಮ ದೊಡ್ಡ ಮಗಳನ್ನ ಸುಮ್ಮ ಇಲ್ಲೇ ಕರ್ಕೊಂಬಂದು ಇಟ್ಕೊಂಡ್ಬಿಡ್ಬೇಕಿಲ್ರಿ? ಬಿಡಿಸಿ ಗಂಡನ ಮನೆ ಬಿಡಿಸಿ ಏನು ಮಾಡಿದ್ರು? ಮತ್ತು ಅಂತ ಮನೆ ತಂದಾಗ ಇರೋದಕ್ಕಿಂತ ಇಲ್ಲೇ ನಿಮ್ಗೇನು ಕಡಿಮೆ ಆಗ್ಯದ, ಆರಾಮ್ ಇರ್ತಾಳೆ ಇಲ್ಲ ರಾಣಿಗತಿ. ಹಂಗೆ ಹೆಂಗೆ ಕರ್ಕೊಂಬರಕ್ಕಾಗ್ತದವ? 2 ಮಕ್ಳು ಅದಾವ, ಮಕ್ಕಳು ತಂದೆ ತಾಯಿ ಪ್ರೀತಿ ಬೇಕಿಲ್ಲ. ಮತ್ತು ಅವ್ವ ತಂದಿನ ಭಾಳ ಹಚ್ಕೊಂಡವ. ಅವ ಹಿಂಗೆ ಅದನಂದ್ರೂ ಮಕ್ಳಿಗೆ ಭಾಳ ಜೀವ ಮಾಡ್ತಾನವ. ಬಿಟ್ಟು ಬಂದ್ರ ಮಕ್ಳು ಅನಾಥ ಆತವಿಲ್ಲ. ಸುಮ್ಮನೆ ನನ್ನ ಸಂಸಾರ ಕೆಡಿಸ್ಕೊಳಂಗಿಲ್ಲವ ನಾನು, ಏನು ಯಾಕಾಗಲ್ಲಕ್ಕ ಅಂತಾಳಕಿ. ನೀ ಹೆಂಗೆ ಹೊಂದ್ಕೊಂಡು ಹೊಂಟಿ ನೋಡು, ಹಂಗೆ ಆಕಿನ ಹೊಂದ್ಕೊಂಡು ಹೊಂಟಾಳ. ಮತ್ತು ಹೌದ್ರಿ ಮಾಮಿ, ಹೆಣ್ಮಕ್ಳದು ಇದೇ ಹಣೆ ಬರ ನೋಡ್ರಿ. 3 days later. ಏನಾಯ್ತ್ರಿ ಮಾಮಿ, ಮಣ್ಣು ನೋಡೋಗಿದ್ರಲ್ಲ ಕನ್ಯಾ ಪಸಂದ ಆಯ್ತ್ರಿ? ಇಲ್ಲವ, ಆಕಿಗೇನ ನೌಕರಿ ಮಾಡೋ ಗಂಡನೇ ಬೇಕಂತ. ಇದೇನು ಹುಡುಗಿ ಯವ್ವ, ಕುಲಕರ್ಣಿಯರಿಗೆ ಏನು ಕಡಿಮೆ ಆಗ್ಯದ್ರಿ? ಸಣ್ಣ ಕುಲಕರ್ಣಿಯರು ಎಷ್ಟು ನೋಡಕ್ಕೆ ರಾಜ್ಕುಮಾರ್ ಇದ್ದಂಗೆ ಅದಾರ, ಇಷ್ಟು ಆಸ್ತಿ ಅದ, ನೌಕರಿ ತಗೊಂಡು ಏನು ಮಾಡ್ತಾ ನೀವು ಸುಡ್ಲಿ?
ಏನು ಮಾಡ್ಬೇಕು ನೋಡ ನೀನು, ಯಾವಾಗಲೂ ಹಿಂಗೆ ಆತಾವ. ಇನ್ನೇನು ಆಗ್ತದ ಅನ್ನಷ್ಟೇನೆ ಕ್ಯಾನ್ಸಲ್ ಆಗಿಬಿಡ್ತಾವ ನೋಡು. ಕೂತೀರಿ ಅವ್ವರು? ಬಾರ ಸೀಮಾ ಕೂತೀವಿ ನೋಡು ಬಾ. ಅವ್ವರ ಮೊನ್ನೆ ನಿಮ್ಮ ಮನೆಗೆ ನೋಡಕ್ಕೆ ಬಂದಿದ್ರಲ್ರಿ, ಅವ್ರಿಗೆ ಪಸಂದಾಗಿತ್ತಂತ್ರಿ ಎಲ್ಲ. ಹುಡುಗ ಪಸಂದಾಗಿತ್ತಂತ, ನಿಮ್ಮ ಮನೆತನ ಪಸಂದಾಗಿತ್ತಂತ. ಹಾಂ, ಬಾಜು ಮನ್ಯಾಗ ಅದಾರಲ್ರಿ ನಿಮ್ಮ ಸಂಬಂಧಿಕರು, ಅವರೇ ಏನೇ ಹೇಳ್ಯಾರ ನೋಡ್ರಿ ಅವ್ರಿಗೆ. ಯಾಕಂದ್ರೆ ನಿನ್ನೆ ಅಲ್ಲಿ ಕೂಲಿಗೆ ತೋಟಕ್ಕೆ ಹೋಗಿದ್ವಲ್ರಿ, ಅಲ್ಲಿ ಮಾತಾಡಕತ್ತಿದ್ರು. ನೋಡವ ಹಿಂಗಾಗ್ಯದನು. ನನಗೆ ಅವಾಗ ಸಂಶಯ ಇತ್ತವ ಆಕಿನ ಮ್ಯಾಲೆ. ಏನು ಮೂಡಿಗಾತಿದಳವ ಆಕಿ. ಅಲ್ಲಲ್ಲ ತನ್ನ ಮಗನಿಗೆ ಆಗವಲ್ದಂತೇಳಿ ಇಷ್ಟು ನಡೆಸಿಬಿಟ್ಟಾಳ ಅವಳು. ಬಂದು ಕನ್ನೆ ಎಲ್ಲ ಮುರಿಸ್ತಾಳ ಆಕಿ. ಹಿಂಗೆ ಮಾಡ್ತಾರಂತ ನೋಡ್ರಿ ಅವರು. ನಾ ಹೇಳಿನಂತ ಹೇಳ್ಬೇಡ್ರಿ ಮತ್ತೆ, ಸುಮ್ಮನೆ ಯಾಕೆ ಬೇಕಂತ್ರಿ? ಆಯ್ತು ತಗೋ ಹೇಳಲ್ಲ, ಆದ್ರೆ ನನ್ನ ಮಗಂದು ಕನ್ಯೆ ಮುರಿತಲ್ಲವ, ಏನು ಮಾಡಬೇಕು? ನಾ ಅದಕ್ಕೆ ಇವ್ರಿಗೆ ಹೇಳೀನಿ, ಸುಮ್ಮ ಸಿಟಿಯಾಗ ಮನೆ ಮಾಡಿಬಿಡ್ರಪ್ಪ, ಯಾವ ಥರ ಒಂದು ಗಂಟು ಹಾಕಮು ಅಂತೇಳಿ ಹೇಳಿದ್ರೆ ಕೇಳಂಗಿಲ್ಲ ನನ್ನ ಮಾತು. ದೊಡ್ಡ ಮನೆತನ ಅದ, ಹಳ್ಳಿ ಬಿಟ್ಟು ಹೆಂಗೆ ಹೋಗೋದು ಅಂತಾರ. ಈಗಿದ್ರೆ ಮಗನಿಗೆ ಕನ್ಯೆ ಸಿಗ್ಲಾರ್ದಂಗಾಗ್ಯಾವ. ಮಾಮಿ ನನಗೇನು ಅನಿಸ್ತದ್ರಿ, ನಿನ್ನೆ ನಾ ಕೂತು ವಿಚಾರ ಮಾಡಿದೆ, ಈಗ ಕಾಶ್ಮೀರದಾಗ ಕನ್ಯೆಗಳು ಮಸ್ತ್ ಇರ್ತಾವಂತ ನೋಡ್ರಿ, ಭಾಳ ಅದಾವಂತ. ಅಲ್ಲಿದಾವಂತ ತಂದುಬಿಡ್ಬೇಕಿಲ್ರಿ, ನಿಮ್ಗೇನು ಕಡಿಮೆ ಆಗ್ಯದ? ಅಯ್ಯವ್ವ ಏನು ಹೇಳ್ತೇನೆ, ಎಲ್ಲಿ ಕಾಶ್ಮೀರ ಎಲ್ಲಿ ಕರ್ನಾಟಕ, ಹೆಂಗಾತದ ಹೇಳ ಹುಚ್ಚಿ. ಅದಕ್ಕೇನು ಬಿಡ್ರಿ ಯಾಕೋರು, ಕನ್ಯೆ ಅದಾವಂದ್ರೆ ಮಾಡಿದ್ರಿ ಮತ್ತೆ. ಅಲ್ಲ ನಿನ್ನ ಹುಚ್ಚಿ, ಕಾಶ್ಮೀರ ಅಂದ್ರೆ ಏನು ಸಮೀಪ ಅಂತಿಕೊಂಡಿ? ಎಷ್ಟು ದೂರ ಅದ ಏನು ಸುದ್ದಿ? ಆದ್ರೆ ಅದೆಲ್ಲ ಅಲ್ಲಿ ಕಾಶ್ಮೀರ ಪಂಡಿತರು ಅಂತೇಳಿ ಚಲೋ ಅದಾರಂತ ಬಿಡು, ಪಾಪ ಭಾಳ ಬಡವರು ಇರ್ತಾರಂತ ಅವರು. ಮಾಡಿದ್ರೆ ಚಲೋ ಆಗ್ತದ. ಆದ್ರೆ ಅಲ್ಲಿ ಸಂಪರ್ಕ ಯಾರು ಮಾಡಿಕೊಡ್ತಾರೆ ನಮಗೆ? ಅಲ್ಲಿ ಯಾರು ಪರಿಚಯ ಅದಾರ ನಮಗೆ? ಮತ್ತೊಂದು ಹೆಂಗೆ ಕೇಳ್ಬೇಕು ನಾವು ಹೋಗಿ ಅಲ್ಲಿ? ಹೌದು ಬಿಡ್ರಿ, ಒಂದು ವೇಳೆ ಲಗ್ನ ಮಾಡಿದ್ರೆ ಕುಬ್ಸಕ್ಕೆ ಹೆಂಗೆ ಹೋಗ್ಬೇಕು, ತೊಟ್ಲಕ್ಕೆ ಹೆಂಗೆ ಹೋಗ್ಬೇಕು, ಭಾಳ ಇದು ಅದರಿವ ಮುಸ್ಕಿಲ್ ಅದ ಅಲ್ಲಿ ಹೋಗಿ ಮಾಡೋದು. ಅವರು ಕಾಶ್ಮೀರದಾಗ ಕನ್ಯೆ ಭಾಳ ಚಂದ ಇರ್ತಾವಂತ ನೋಡ್ರಿ. ಅಲ್ಲಿ ಶೇಬುಹಣ್ಣು ಭಾಳ ಬೆಳಿತಾರಲ್ರಿ, ಅದನ್ನ ತಿಂದು ಶೇಬುಹಣ್ಣು ಇದ್ದಂಗೆ ಇರ್ತಾರಂತ್ರಿ ಅಲ್ಲಿ ಹುಡುಗಿಯರು. ಅಲ್ರಿ ಅಕ್ಕೋರ ನೋಡ್ರಿ ಹಂಗ ಕಾಶ್ಮೀರಕ್ಕೆ ಯಾವ್ದಾರ ಸಂಪರ್ಕ ಇತ್ತಂದ ಮಾಡಿಬಿಡ್ರಿ. ಸುಮ್ಮ ದೂರ ಆದ್ರೆ ಏನಾಗ್ತದ? ಬೇರೆ ದೇಶಕ್ಕೆ ಕೊಡ್ತಾರ ಇಲ್ರಿ ಈಗ ಕನ್ಯಾಗಳನ್ನ, ಹಂಗೆ ಅದನ್ನು ಮಾಡದ್ರಿ. ಯಾಕ ಇದು ನನ್ನ ತಲೆಯಾಗ ಭಾಳ ಹೋಗತ್ ನೋಡ. ನೀನು ನೋಡ್ಲ್ಯಾ ನಮ್ಮ ಮನೆಯವ್ರಿಗೆ ಕೇಳಿ ಪ್ರಯತ್ನಾರ ಮಾಡ್ಲ್ಯಾ ಅಂದ್ರ. ಅಲ್ಲ ನೀವು ಆಡಿಯನ್ಸ್ ಸಾಧ್ಯ ಆದ್ರೆ ಕಾಶ್ಮೀರಕ್ಕೆ ಸಂಪರ್ಕ ಮಾಡಿ ಕನ್ಯೆ ತಗೊಂಡು ಮಾಡ್ರಲ್ಲ ಮದುವೆನ. ಕನ್ಯೆ ಸಿಗಂಗಿಲ್ಲ ಅಂತ ಕೂಡೋದಕ್ಕಿಂತ ಅಲ್ಲಿ ಹೋಗಿ ಮಾಡ್ಕೊಂಬರೋದು ಚಲೋ ರೀ. ಸುಮ್ಮ ಅದ್ರಾಗೇನದ? ನಾವು ಸುಮ್ಮ ಯಾಕ ಹೊಳಿತಿದ್ವು ಕಾಶ್ಮೀರ ಪಂಡಿತರದು ಅಂತೇಳಿ, ಅದಕ್ಕೆ ಮಾತಾಡಿವಿ. ಏನು ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ನಿಮ್ಮದು ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸ್ರಿ. ಮತ್ತು ಮಕ್ಕಳಿಗೆ ಲಗ್ನ ಆಗಲ್ಲ ಅಂತ ಕೊಡೋದಕ್ಕಿಂತ ಹೋಗಿ ತೊಗೊಂಬಂದ್ಬಿಡೋ ಮಾಡ್ರೆ ನಿಮ್ಮ ಕಾಶ್ಮೀರಕ್ಕೆ ಹೋಗಿ. ನೀವೇನಂತೀರಿ? ವಿಡಿಯೋ ನೋಡೋ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡ್ತಿದ್ದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಒಟ್ಟ ಮರಿಬೇಡ್ರಿ. ಧನ್ಯವಾದಗಳು ಎಲ್ಲರಿಗೂ. ಹಾಗೆ ಲೈಕ್ ಮಾಡಿರಿ. ಈ ಕಾಶ್ಮೀರ ಪಂಡಿತರ ಐಡಿಯಾ ಹೆಂಗದ ಅನ್ನೋದು ಹೇಳ್ರಲ್ಲ.